ಡೇ 21 ಆಫ್ 30 ಡೇಸ್ 30 ರೀಲ್ಸ್ ಚಾಲೆಂಜ್. ಇವತ್ತು ನಾನು ಒಂದು ಶೂಟ್ಗೆ ಹೇಗೆ ರೆಡಿ ಆಗ್ತೀನಿ ಸಿಂಪಲ್ ಆಗಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ನೋ ಫೌಂಡೇಶನ್, ನೋ ಕನ್ಸೀಲರ್, ಸಿಂಪಲ್ ಮೇಕಪ್ ಲುಕ್ಕು. ಇದಕ್ಕೆ ನಾನು ಮೊದಲಿಗೆ ಮಾಮಾ ಅರ್ತ್ ಅವರ ವಿಟಮಿನ್ ಸಿ ಲೂಮಿ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಅದಾದಮೇಲೆ ಲಿಪ್ಸಿಗೆ ಲೆನೇಜ್ ಲಿಪ್ ಬಾಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಅದಾದಮೇಲೆ ಟ್ಯಾಕ್ ಅವರ ಕುಂಕುಮಾದಿ ಫೇಸ್ ಕ್ರೀಮ್ ಅಥವಾ ಫೇಸ್ ಮಾಯಿಶ್ಚರೈಸರ್ ಏನು ಬರುತ್ತೆ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಅದಾದಮೇಲೆ ಲೈಟಾಗೆ ನಾನು ಇದನ್ನೆಲ್ಲ ಸೆಟ್ ಮಾಡೋದಕ್ಕೆ ಮೇಬಿಲಿನ್ ಅವರ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲ ಶೇಡ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈಗ ಬ್ರೌ ಪೆನ್ಸಿಲ್ಗೆ ನಾನು ಲ್ಯಾಕ್ಮೆ ಅಬ್ಸಲ್ಯೂಟ್ ಅವರ 3D ಬ್ರೌ ಡಿಫೈನರ್ನ ಯೂಸ್ ಮಾಡ್ತಿದ್ದೀನಿ. ಐಲೈನರ್ಗೆ ಲ್ಯಾಕ್ಮೆ ಐಕಾನಿಕ್ ಐಲೈನರ್ನ ಯೂಸ್ ಮಾಡ್ತಿದ್ದೀನಿ. ಅದಾದಮೇಲೆ ಪ್ಲಮ್ ಅವರ ಐ ಸ್ವೇರ್ ಬೈ ಅನ್ನೋ ಕಾಜಲ್ನ ಅಪ್ಲೈ ಮಾಡ್ತಿದ್ದೀನಿ. ಇದು ತುಂಬ ಡಾರ್ಕ್ ಪಿಗ್ಮೆಂಟೇಷನ್ ಇದೆ. ಅದಾದಮೇಲೆ ಮೇಬಿಲಿನ್ ಅವರ ಕ್ಲೋಸಲ್ ಮಸ್ಕಾರ ಅಪ್ಲೈ ಮಾಡ್ತಾ ಇದ್ದೀನಿ. ಅದಾದಮೇಲೆ BP ಬ್ರಾನ್ಸನ್ ಅವರ ಬ್ರಷ್ ಕಿಟ್ಟಿಂದ ನಾನು ಎಲ್ಲದಕ್ಕಿಂತ ದೊಡ್ಡ ಬ್ರಷ್ನ ತೊಗೊಂಡು ಬ್ಲಷ್ ಅಪ್ಲೈ ಮಾಡ್ತಿದ್ದೀನಿ. ಇದು ಶುಗರ್ ಅವರ ಪ್ಯಾಲೆಟ್, ಹೈಲೈಟರ್ ಪ್ಯಾಲೆಟು. ಇದರಲ್ಲಿ ಹೈಲೈಟರ್, ಬ್ಲಷ್ ಮತ್ತು ಕಾಂಟೋರಿಂಗ್ 3 ಶೇಡ್ಸ್ದು ಒಂದೇ ಪ್ಯಾಲೆಟಲ್ಲಿದೆ. ತುಂಬ ಕನ್ವೀನಿಯೆಂಟ್ ಕ್ಯಾರಿ ಮಾಡೋದಕ್ಕೆ. ಕೊನೆಯದಾಗಿ ನಾನು ಫೇಸಸ್ ಕೆನಡಾ ಅವರ ಎಸ್ಪ್ರೆಸ್ಸೋ 03 ಅನ್ನೋ ಮ್ಯಾಟ್ ಲಿಪ್ ಕಲರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಹೇರಿಗೆ ನಾನು ಫ್ರಿಝಿ ಆಗಬಾರ್ದು ಅಂತ ಲಾರಿಯಲ್ ಪ್ಯಾರಿಸ್ ಅವರ ಎಕ್ಸ್ಟ್ರಾಡಿನರಿ ಆಯಿಲ್ ಸೀರಮ್ನ ಅಪ್ಲೈ ಮಾಡಿ ನನ್ನ ಲುಕ್ನ ಫಿನಿಷ್ ಮಾಡ್ತಾ ಇದ್ದೀನಿ. ನನ್ನ ಹೇರ್ ಕರ್ಲಿ ಇರೋದ್ರಿಂದ ನಾನು ಅದನ್ನು ಹಾಗೆ ನ್ಯಾಚುರಲ್ ಕರ್ಲ್ಸ್ ಆಗಿ ಬಿಡ್ತಾ ಇದ್ದೀನಿ. ಸೊ ಇದಿಷ್ಟು ಬೇಸಿಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಾನು ಈ ಸಿಂಪಲ್ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ಇಷ್ಟ ಆಯ್ತಾ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ನಿಮಗೆ ಬೇಕಾಗಿರೋ ಎಲ್ಲ ಡೀಟೇಲ್ಸು ಕ್ಯಾಪ್ಷನಲ್ಲಿ ಸಿಗುತ್ತೆ. ಸೇವ್ ಆ್ಯಂಡ್ ಫಾಲೋ ಫಾರ್ ಮೋರ್.